ಆದ ಕನಕರ ಒಂದು ಜೀವನ ಚರಿತ್ರೆಯನ್ನು ತಿಳಿಸಿಕೊಟ್ಟಂತಹ ಸೌಮ್ಯ ಮೇಡಮ್ ರವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲಾ ಮಕ್ಕಳಿಂದ ಕನಕದಾಸರ ವೇಷಭೂಷಣ ಪ್ರದರ್ಶನ. 5ನೇ ತರಗತಿಯ ಮನೋಜ್ ರವರು. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕನಕ ಜಯಂತ್ಯೋತ್ಸವದ ಶುಭಾಶಯಗಳು. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲ ಎಲ್ಲ ನೀ ತಿಳಿದು ಸಿರಿಯಾದಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವವನೇ ಕುಲಜ. ಹರಿಯಮಯವಾದ ಈ ಜಗತ್ತಿನಲ್ಲಿ ಏಕೆ ಕುಲವೆಂದು ಹೊಡೆದಾಡುವಿರಿ? ಈ ಲೋಕದ ಸಕಲ ಜೀವಿಗಳ ಹುಟ್ಟು ಒಂದೇ ತರನಾಗಿರುತ್ತದೆ. ಜಗತ್ತಿಗೆ ಸರ್ವೋತ್ತಮನಾದ ಸರ್ವಜ್ಞಾನ ಕುಲವನ್ನು ಬಲ್ಲಿರ, ಜಲದ ಕುಲವನ್ನು ಬಲ್ಲಿರ. ಸ್ಥಿರವಿಲ್ಲದ ಈ ದೇಹಕ್ಕೆ ಕುಲವೆಂಬ ನಾಮ ಬಳಿದು ಏಕೆ ಕಚ್ಚಾಡುವಿರಿ? ಆದಿಕೇಶವನ ನಾಮವನ್ನು ಜಪಿಸುವಾಗ ಕುಲದ ಮಾತೆಗೆ ಧನ್ಯವಾದಗಳು. ಕುಲವನ್ನು ಬಿಡಬೇಕೆಂದು ಈಗ ತಿಳಿಸಿದಂತಹ ಮನೋಜ್ ರವರಿಗೆ ಧನ್ಯವಾದಗಳು. ಕೆಸರಳು ತಾವರೆ ಹುಟ್ಟಲು ಅದು ತಂದು ವಿಷದ ನಾಭನಿಗೆ ಅರ್ಪಿಸಲಿಲ್ಲವೇ? ಹಸುವಿನ ಮಾಂಸದೋಳು ಉತ್ಪತ್ತಿಯಾದ ಕ್ಷೀರವ ವಸುದೆಯಳು ಭೂಸುರರೊಣ್ಣಲಿಲ್ಲವೇ? ಕುಲ ಕುಲ ಕುಲವೆನ್ನುತ್ತಿಹು ತಿಹರು, ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ? ಈಗ ಬರಲಿದ್ದಾರೆ 5ನೇ ತರಗತಿಯ ವಂಶಿಕೃಷ್ಣ. ನಮಸ್ಕಾರಗಳು ಎಲ್ಲರಿಗೂ. ಕನಕ ಜಯಂತಿಯ ಶುಭಾಶಯಗಳು. ನನ್ನ ಹೆಸರು ವಂಶಿಕೃಷ್ಣ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನೀನು ಏನಾದಿರೋ ಈ ಮಾನವ, ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಲು. ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನೆಲೋ, ಅನ್ನದಿಂದ ಬಂದ ಕಾಮ ನಿನ್ನದೇನೆಲೋ. ಶ್ರೀಹರಿ ಶ್ರೀಹರಿ, ಇಲ್ಲಿ ದೊರೆತ ಕನಕವೆಲ್ಲವೂ ಇಲ್ಲಿನ ಜನತೆಗೆ ಸೇರಿತಕ್ಕದ್ದು. ಇದು ಯಾವುದು ನನ್ನದಲ್ಲ, ಇದು ಶ್ರೀಹರಿನ ಚಿತ್ತ. ಬಂಗಾರದ ಕೊಪ್ಪರಿಗೆಯನ್ನು ಪೂರ್ಣಗೊಳಿಸಿ ಹಂಚಿಕೊಳ್ಳಿ ಮತ್ತು ಆದಿಕೇಶವನ ದೇವಾಲಯವನ್ನು ಕಾರ್ಯವನ್ನು ಪೂರ್ಣಗೊಳಿಸಿ. ಕಾಗಿನೆಲೆ ಆದಿಕೇಶವ, ಕಾಗಿನೆಲೆ ಆದಿಕೇಶವ. ಧನ್ಯವಾದಗಳು. ವಂಶಿಕೃಷ್ಣರವರಿಗೆ ಧನ್ಯವಾದಗಳು. ಈಗ ಬರಲಿದ್ದಾರೆ ರಕ್ಷಿತ್ ಭಂಡಾರಿ, 2ನೇ ತರಗತಿಯಿಂದ. ನಮಸ್ಕಾರ, ನನ್ನ ಹೆಸರು ರಕ್ಷಿತ್ ಭಂಡಾರಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗುರುಗಳೇ, ನೀವು ಹೇಳಿದಂತೆ ಯಾರು ಕರೆಯಲ್ಲಿ ಬಾಳೆಹಣ್ಣು ತಿನ್ನಲು ಆಗಲಿಲ್ಲ. ಅದಕ್ಕಾಗಿಯೇ ಈ ಬಾಳೆಹಣ್ಣು ಹಾಗೆ ತಂದಿದ್ದೇನೆ. ರಕ್ಷಿತ್ ಭಂಡಾರಿ ಅವರಿಗೆ ಧನ್ಯವಾದಗಳು. ಕೃಷ್ಣ ಮಠದವರು ಕೃಷ್ಣನ ದರ್ಶನವನ್ನು ಕನಕನಿಗೆ ನಿರಾಕರಿಸಲು ಆಗ ಅವನನ್ನು ಶಿಕ್ಷಿಸುವರು. ಯಾವುದೇ ರೀತಿಯಲ್ಲಿ ಅವನು ಕೃಷ್ಣನನ್ನು ನೋಡದೆ ಹೋಗೋದಿಲ್ಲ ಅಂತ ಹೇಳಿದಾಗ ಅವನನ್ನ ಶಿಕ್ಷಿಸಲು, ದಂಡಿಸಲು ಅವರು ಪ್ರಯತ್ನಿಸ್ತಾರೆ. ಆದರೆ ಶ್ರೀಹರಿಯು ಶ್ರೀಕನಕನ ಭಕ್ತಿಗೆ ಮೆಚ್ಚಿ ತನ್ನ ದರ್ಶನ ಭಾಗ್ಯವನ್ನು ನೀಡುತ್ತಾನೆ. ಅಂತಹ ಒಂದು